ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಲಿಟ್ರಲಿ ನಂಗಂತೂ ಫುಲ್ ಹುಷಾರು ತಪ್ಪಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ಫೇಸ್ ನೀವು ನೋಡ್ತಿರ್ಬೋದು ಯಾವ ಥರ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ ಅಂತೇಳಿ. ಹುಷಾರಿಲ್ಲ, ಹಂಗಾಗಿ ಸ್ವಲ್ಪ ವಾಯ್ಸೂ ಸ್ವಲ್ಪ ಲೋ ಫೀಲ್ ಆಗ್ಬೋದು. ನೀವು ಒಂದು 2-3 ದಿನ ಸ್ವಲ್ಪ ವೀಡಿಯೋ ಡಿಲೇ ಕೂಡ ಆಗ್ಬೋದು. ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಒಂದು ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ಹಣ್ಣು ಕೊಟ್ಟಿದ್ರು, ಇಲ್ಲಿ ಪಕ್ಕದ ಮನೆಯವರು, ಇಲ್ಲಿ ಇಟ್ಟಿದ್ದೀನಿ. ರಾಗಿ ಇಟ್ಟು ಸ್ವಲ್ಪ ಜಲ್ಡೆ ಹಿಡಿಬೇಕು. ಅಕ್ಕಿಲಿ ಹೇಳಿದ್ನೆಲ್ಲ ಹುಳಾಗಿದೆ ಅಂತ, ಸೊ ಕ್ಲೀನ್ ಮಾಡಿ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ತಿಂಡಿ ಯಾಕೋ ಬಿಸಿ ಬಿಸಿ ಪಲಾವ್ ತಿನ್ನಬೇಕು ಅನ್ನಿಸ್ತು, ಹಂಗಾಗಿ ತಿಂಡಿನ ಪ್ರಿಪೇರ್ ಮಾಡ್ತಿದ್ದೀನಿ. ಇವಾಗ ತಾನೇ ಕಾಫಿ ಮಾಡಿಕೊಂಡು ಕುಡಿದೆ. ಈಗ ಅಡುಗೆ ಶುರು ಮಾಡ್ತೀನಿ. ಧೃತಿ ಅವ್ರು ಇನ್ನೂ ಮಲಗಿದ್ದಾರೆ. ಸೊ ಅವ್ರು ಎದ್ದಾಳ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಅಡುಗೆ ಕೆಲಸ ಮುಗಿಸಿದ್ರೆ, ಒಂದು ಅರ್ಧ ಅಷ್ಟು ಅಡುಗೆ ಕೆಲಸ ಮುಗಿಸಿದ್ರೆ ನೆಕ್ಸ್ಟ್ ನಂಗೆ ಈಸಿ ಆಗುತ್ತೆ. ಹಾಗಾಗಿ ಏನು ಮಾಡೋದು, ಹುಷಾರಿಲ್ಲ ಒಂದು ಕಡೆ, ಬೇರೆ ಫುಡ್ಡು ಹೋಟ್ಲದ್ದು ತಿನ್ನೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮನೇಲಿ ಎಷ್ಟೇ ಕಷ್ಟ ಆಗಲಿ ಅಥವಾ ಎಷ್ಟೇ ಸ್ಟ್ರೆಸ್ ಹಚ್ಚಿದ್ರು ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಲೇ ಆಗ್ತಿದೆ, ಅರ್ಧ ಗಂಟೆ ಆಗೋ ಅಡುಗೆ 1 ಅವರ್ ಆಗ್ತೈತೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಶುರು ಮಾಡೋಣ. ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಹಂಗಾಗಿ ಹಿಂದಿನ ದಿನ ರಾತ್ರಿ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದ ದಿನ ಒಂದು ರೇಂಜಿಗೆ ಅದು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಕ್ಕೆ ಒಂದು ರೇಂಜಿಗೆ ಬೆಟರ್ ಫೀಲ್ ಆಗ್ತಿತ್ತು. ಹಂಗಾಗಿ ನೈಟೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೆಳಗ್ಗೆ ಎದ್ಬಿಟ್ಟು ಬೇಗ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು ಮತ್ತು ಸ್ವಲ್ಪ ಹೀರೆಕಾಯಿ ಮತ್ತು ನನಗೆ ಸಖತ್ ಇಷ್ಟ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಕೂಡ ಆ್ಯಡ್ ಮಾಡಿದ್ದೆ. ನಿಮಗೆಲ್ಲ ಯಾವ ಥರ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ನೀವು ವೆಜಿಟೇಬಲ್ ಬಾತ್ ಅಥವಾ ಪಲಾವ್ ಮಾಡ್ಕೋಬೋದು. ನಾನಿಲ್ಲಿ ಪಾಲಕು ಮತ್ತು ಪನ್ನೀರ್ ಹಾಕಿ, ಸ್ವಲ್ಪ ಹುಷಾರಿಲ್ವಲ್ಲ ಹಂಗಾಗಿ ಸ್ವಲ್ಪ ಪ್ರೋಟೀನ್ ಬೇಕು ನನ್ನ ಬಾಡಿಗೆ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇವೆರಡು ಆ್ಯಡ್ ಮಾಡ್ತೀನಿ. ಪನ್ನೀರು ನಮಗೆ ಮೇಯ್ನ್ ಅಲ್ವಾ, ಅದು ನಾನ್ ವೆಜ್ ತಿನ್ನೋರಿಗೆ ಬೇಗ ಪ್ರೋಟೀನನ್ನು ಸಿಕ್ಬಿಡುತ್ತೆ. ಬಟ್ ಈ ಥರ ವೆಜ್ ಅವ್ರಿಗೆ ಸ್ವಲ್ಪ ಕಡಿಮೆ ಅಲ್ವಾ, ಹಂಗಾಗಿ ಪ್ರೋಟೀನ್ ರಿಚಾಗಿ ಇವತ್ತು ಮಾಡಿದ್ದೆ ಪಲಾವ್ನ. ನೋಡಿದ್ರೆಲ್ಲ ನಾನು ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಂಡೆ ಅಂತ. ನಾನು ಚಕ್ಕೆ ಲವಂಗ ಈ ಥರದ್ದು ನಾನು ಏನು ನನಗೆ ಇಷ್ಟ ಆಗುತ್ತೆ, ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಹಾಗಾಗಿ ನಾನು ಚಕ್ಕೆ ಲವಂಗ ಈ ಥರ ಸ್ಪೈಸಸ್ ನಾನೇನು ಹಾಕೋಕ್ಕೆ ಹೋಗಲ್ಲ, ಒಗ್ಗರಣೆಗೂ ಹಾಕಲ್ಲ. ಮತ್ತು ಈ ಮಿಕ್ಸಿ ಜಾರ್ಗೂ ನಾನು ಏನು ಖಾರಕ್ಕೂ ಏನು ಹಾಕ್ಕೊಳ್ಳೋಕೆ ಹೋಗಲ್ಲ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊಬ್ಬರಿ ಮತ್ತು ಪಾಲಕ್ ಸೊಪ್ಪನ್ನ ಒಂದು 2 ನಿಮಿಷ ಕುದಿಸಿ ಅದನ್ನು ಸ್ವಲ್ಪ ಹಾಕ್ಕೊಂಡೆ, ಯಾಕಂದರೆ ಕಲರು ಚೆನ್ನಾಗಿ ಗ್ರೀನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಬಿಸಿ ಆಗಿದ ತಕ್ಷಣ ಪನ್ನೀರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ, ಎಣ್ಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ, ಬೇಕು ಅಂದರೆ ಅರಶಿನ ಪುಡಿ ಹಾಕ್ಕೊಳ್ಳಿ, ನಾನಿಲ್ಲ ಅರಶಿನ ಹಾಕಿಲ್ಲ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನಿಲ್ಲಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಕ್ಯೂಬ್ ಥರ ಇದ್ದರೆ, ಹಂಗಾಗಿ ನಾನು ಸ್ವಲ್ಪ ಎಲ್ಲ ಈ ಪುಡಿ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅಥವಾ ತುಪ್ಪ, ನಾನಿಲ್ಲಿ ಬರೀ ಎಣ್ಣೆ ಅಷ್ಟೇ ಯೂಸ್ ಮಾಡಿದ್ದೀನಿ. ಮಾಮೂಲಿ ಏನು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಈ ತರಕಾರಿಗಳೇನು ಕಟ್ ಮಾಡಿದ್ವಲ್ಲ ಅದು, ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಅಕ್ಕಿ ಅಳತೆ, ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಅಂದರೆ ಸ್ಮೂತಾಗಿ ಬೇಕಾ ಅಥವಾ ಉದ್ರಾಗಿ ಬೇಕಾ ಅಕ್ಕಿನ, ನೀವು ಅದ್ರ ಮೇಲೆ ನೋಡಿ ನೀರನ್ನು ಹಾಕ್ಕೊಳ್ಳಿ. ಮಸಾಲೆ ಮತ್ತು ನೀರೆಲ್ಲ ಮಿಕ್ಸ್ ಮಾಡಿದ್ದು ಕುದಿ ಬಂದ ಮೇಲೆ ನಾನಿಲ್ಲಿ ಪನ್ನೀರ್ ಹಾಕಿ ಮಾಮೂಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಅಕ್ಕಿ ಎಲ್ಲ ತೊಳೆದಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಓಡಿಸ್ದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಂಗೆ ಸೈಡ್ ಬೈ ಸೈಡ್ ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ. ಸ್ವಲ್ಪ ಮೊಸರಿಗೆ ಉಪ್ಪು, ಹಸಿಮೆಣ್ಸಿಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ. ಬೇಕು ಅಂದರೆ ಕ್ಯಾರೆಟು ಮತ್ತು ಸೌತೆಕಾಯಿ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವ ಥರ ಅಂದರೆ ಬೆಳಗ್ಗೆ ಅಥವಾ ಸಂಜೆ ಅಥವಾ ನೈಟು 3 ಹೊತ್ತು ರೈಸ್ ಐಟಮ್ ಇಟ್ರೂ ಆರಾಮಾಗಿ ತಿಂತಾರೆ, ಏನೂ ರೆಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ. ಚಪಾತಿ, ದೋಸೆ, ಇಡ್ಲಿ, ಮುದ್ದೆ ಏನೂ ಕೇಳಲ್ಲ. ಹಂಗಾಗಿ ನಾನು ಬೆಳಗ್ಗೆ ಟೈಮ್ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ರೈಸ್ ಬಾತು ಅಥವಾ ರೈಸ್ ಐಟಮ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು.
ಮೊಸರು ಬಜ್ಜಿ ಜೊತೆ ಆ ಪಲಾವ್ ತಿಂತಾಯಿದ್ರೆ ಪನ್ನೀರ್ ಪಾಲಕ್ ಪಲಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಮಸ್ಟ್ ಟ್ರೈ ಮಾಡಿ. ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಎಡಿಟ್ ಮಾಡುವಾಗ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಿದೆ ಆ ಪಲಾವ್ನ ನೆನೆಸ್ಕೊಂಡ್ರೆ. ಸೊ ಅಷ್ಟು ಚೆನ್ನಾಗಿ ಬಂದಿತ್ತು. ಹಣ್ಣಲ್ಲಿ ಹುಳ ನೋಡಿ ಎಷ್ಟೈತೆ ಮಾವಿನ ಹಣ್ಣಲ್ಲಿ. ಇದು ಒಂದು ಸಲ ಈ ಥರ ಮಳೆ ಬಿತ್ತು ಅಂದರೆ ಪಾಪ ಹಣ್ಣುಗಳೆಲ್ಲ ಇದೇ ಥರ ಆಗಿರ್ತವೆ ಅಂತ ಅನ್ಕೊಂತೀನಿ. ನಾವು ತಗೋಬೇಕಾದ್ರೆ ಎಷ್ಟೆಲ್ಲ ಚೆಕ್ ಮಾಡಿ ತಗೊಂತೀವಲ್ವ. ಸೊ ನೋಡಿ ಒಳಗಡೆ ಈ ಥರ ಏನೂ ಮಾಡೋಕ್ಕಾಗಲ್ಲ. ನನ್ನ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಇದು ಹುಷಾರಿಲ್ಲ, ಹಂಗಾಗಿ ಒಂಥರ ವಾಯ್ಸ್ ಕೇಳಿಸ್ತಾ ಇದೆ ಅಂತ. ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ವಾಯ್ಸು ಸರಿ ಹೋಗಲಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಬೇಗ ಸರಿ ಹೋಗಲಿ ಅಥವಾ ನಾನು ಬೇಗ ಹುಷಾರಾಗಲಿ ಅಂತ. ಈ ವೆದರ್ಗೆ ಅರ್ಧ ಹುಷಾರಿಲ್ದಂಗೆ ಆಗುತ್ತೆ. ಈ ಮಳೆ ಅರ್ಧಂಬರ್ಧ ಬಿಸಿಲು, ಅರ್ಧಂಬರ್ಧ ಮಳೆ, ಚಳಿಗಾಲನೋ ಅಥವಾ ಬೇಸಿಗೆ ಕಾಲನೋ ಒಂದು ಗೊತ್ತಾಗ್ತಿಲ್ಲ. ಸೊ ನಾವು ಕೂಡ ಹೊರಟ್ವಿ ಹಾಸ್ಪಿಟ್ಲಿಗೆ. ಹೋಗ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಟ್ಯಾಬ್ಲೆಟು ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಮನೆಗೆ. ಈಗಷ್ಟೇ ಹೋಗ್ಬಿಟ್ಟು ಬಂದ್ವಿ ಹಾಸ್ಪಿಟ್ಲಿಗೆ. ಸ್ವಲ್ಪ ಜ್ವರನೂ ಇತ್ತು ಮಧ್ಯಾಹ್ನದಿಂದ, ಹಂಗಾಗಿ ಒಂದು ಇಂಜೆಕ್ಷನ್ ಹಾಕ್ತೀನಿ ಅಂದರು. ಸೊ ಹಾಕಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟರು. ಅದೆರಡು 4 ಕೊಟ್ಟಿದ್ದಾರೆ. ಮತ್ತು ಇನ್ನು 2 ಡೇಸ್ ಆದಮೇಲೆ ಬನ್ನಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.